ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಅಕ್ಕ, ಕಾಫಿ ತಗೊಳ್ಳಿ. ಬೇಡ ಲಲಿತಾ, ಈ ಮನೆಯಲ್ಲಿ ಒಂದು ಗಂಟು ಬಿಡಿಸ್ಕೊಂಡ್ರೆ ಇನ್ನೊಂದು ಗಂಟು. ಯಾಕೋ ಕಣೆ, ಒಂದು ಕೆಲಸನೂ ಸರಾಗವಾಗಿ ಆಗ್ತಾ ಇಲ್ಲ ನೋಡು. ನಮ್ಗೇನಕ್ಕ, ಈ ಮನೆಗೆ ಬರೋ ಸೊಸೆ ಸರಿಯಾಗಿದ್ರೆ ಸಾಕು, ಕಲ್ಯಾಣಿ ಮುಗಿದ ಕತೆ ಅಲ್ಲ ಅಕ್ಕ. ಅವಳು ಈ ಮನೆ ಸೊಸೆಯಾಗಿ ಬರಬೇಕು ಅಂತ ನಮ್ಮೆಲ್ರಿಗೂ ಇಷ್ಟ ಇತ್ತು ನಿಜ. ಆದರೆ ನಮ್ಮ ಶ್ರೀಗೆ ಇಷ್ಟ ಇರಲಿಲ್ವಲ್ಲ, ಅಲ್ಲಿಗೆ ವಿಷಯ ಮುಗಿಸ್ಬಿಡ್ಬೇಕು. ಕಾರಣ ಇಲ್ಲದೆ ಅತ್ತೆ ಮಾತಾಡ್ತಾರೇನೆ. ಹಾಗಲ್ಲ ಅಕ್ಕ, ಈ ಕಾಲ ಬದಲಾಗಿದೆ. ಕಾಲ ಎಷ್ಟೇ ಬದಲಾದ್ರೂ ಒಳ್ಳೇದು ಕೆಟ್ಟದ್ದು ಅಂತ ಇನ್ನೂ ಇದೆಯಲ್ವೇನೆ? ಹಾಗೇನೂ ಇಲ್ಲ. ಈಗಿನ ಕಾಲದ ಹುಡುಗರು ಅವ್ರಿಗೆ ಇಷ್ಟ ಬರೋ ಹಾಗೆ ಮಾಡೋದು. ಅಕಸ್ಮಾತ್ ಜಾನ್ವಿಗೆ ಬೇರೆ ಮದುವೆ ಆಗಿದ್ದು, ಆ ಮದುವೆ ಮಾಡ್ಕೊಂಡು ನಮ್ಮ ಶ್ರೀನ ಮದುವೆ ಆಗಿದ್ದಿದ್ರೆ ಏನಾಗಬೇಕಾಗಿತ್ತು? ಅಯ್ಯೋ, ಅದನ್ನು ನೆನೆಸ್ಕೊಳ್ಳೋಕ್ಕೂ ಆಗಲ್ಲ ಕಣೆ. ಸದ್ಯ ಆ ಒಂದು ಗಂಡಾಂತರದಿಂದ ತಪ್ಪಿಸ್ಕೊಂಡ್ವಲ್ಲ. ಇದು ಹಾಗೆ. ಕಲ್ಯಾಣಿ ಶ್ರೀ ನನ್ನನ್ನ ಇಷ್ಟಪಡೋ ಹಾಗೆ ಮಾಡ್ತೀನಿ ಅಂದ್ಲು. ಆಯ್ತಾ ಅವಳ ಕೈಲಿ? ಇದು ನ್ಯಾಯನಾ? ಅಕ್ಕ, ಎಲ್ರನ್ನೂ ಬಲವಂತವಾಗಿ ಇಷ್ಟಪಡಕ್ಕಾಗಲ್ಲ. ಅತ್ತೆ ಹೇಳ್ತಿರೋದು ಅದನ್ನಲ್ಲ ಕಣೆ. ಶ್ರೀ ಒಂದ್ ವೇಳೆ ಕಲ್ಯಾಣಿಗೆ ತಪ್ಪು ಭರವಸೆ ಕೊಟ್ಟು ಈ ಮನೆ ಸೊಸೆ ಆಗೋ ಇಲ್ಲ ತನ್ನ ಹೆಂಡತಿ ಆಗೋ ಆಸೆನ ಹುಟ್ಟಿಸಿದಾನೆ ಅಂತ. ಶ್ರೀ ಹೇಳಿದಾನಲ್ವಾ ಅವ್ನ್ ತಪ್ಪು ಮಾಡಿಲ್ಲ ಅಂತ, ಅಂದ್ಮೇಲೆ ಅವನನ್ನ ನಂಬೇಕು ನಾವು. ಅದರಿಂದ ಆ ಹುಡುಗಿ ತಪ್ಪಿಲ್ಲ ಅಂತ ಆಗ್ಲಿಲ್ವೇನೆ? ಅದನ್ನೇ ಹೇಳ್ತಿರೋದಕ್ಕ. ಆ ಕಲ್ಯಾಣಿ ಸುಳ್ಳನ್ನ ನಿರೂಪಿಸಿ ನಮ್ಗೇನಾಗ್ಬೇಕಾಗಿದೆ? ನಮ್ ಹುಡುಗ ಅನ್ಯಾಯ ಮಾಡಿಲ್ಲ ಅಂದ್ಮೇಲೆ ಅಷ್ಟ್ ಸಾಕು ನಮ್ಗೆ. ಆದ್ರೆ ಅದು ಗೊತ್ತಾಗೋದು ಅವಳ ಮೂಲಕನೇ ತಾನೇ. ಅದೇ ಅಕ್ಕ. ಲಲಿತಾ, ಇಲ್ಲಿ ನಾನು ನೀನು ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಆದ್ರೆ ಒಂದು ಒಳ್ಳೆ ವಿಷಯ ಏನು ಅಂದ್ರೆ ಜಾಹ್ನವಿಗೆ ಮದುವೆ ಆಗದೆ ಇರೋದು. ಆದ್ರಿಂದ ಜಾಹ್ನವಿನ ಶ್ರೀಗ್ ತಂದ್ಕೊಳ್ಳೋದ್ರಲ್ಲಿ ಅತ್ತೆಗೆ ಯಾವ ಅಭ್ಯಂತರನೂ ಇಲ್ಲ ಅನ್ನೋದು. ಅದು ಒಂದು ಕಂಡೀಷನ್. ಅಕಸ್ಮಾತ್ ಕಲ್ಯಾಣಿ ವಿಷಯದಲ್ಲಿ ಶ್ರೀದೇ ತಪ್ಪು ಅಂತಾದ್ರೆ ಶ್ರೀನ ಎಂದೂ ಕ್ಷಮಿಸಲ್ಲ. ಅಂದ್ರೆ ಶ್ರೀಗೂ ಶಿಕ್ಷೆ ಕೊಡ್ತಾರೆ ಅಂತೀರಾ? ಅನುಮಾನನೇ ಇಲ್ಲ ಲಲಿತಾ. ಅತ್ತೆ ತಾವು ಮಾಡೋ ತಪ್ಪಿಗೆ ತಮ್ಮನ್ನೇ ಕ್ಷಮಿಸ್ಕೊಳಲ್ಲ. ನನಗೇನು ಹಾಗನ್ಸಲ್ಲ ಅಕ್ಕ. ಶ್ರೀ ನಾನು ಎಂಥ ಶಿಕ್ಷೆಗೂ ಸಿದ್ಧ ಅಂತ ತಲೆ ತಗ್ಸಿ ನಿಂತಾಗ ಅತ್ತೆ ಹೇಗ್ ಮೀನಾಮೇಷ ಎಣಿಸಿದ್ರು ನೋಡಿದ್ರಲ್ಲ. ಮಕ್ಕಳ ವಿಷಯಕ್ಕಿಂತ ಮೊಮ್ಮಗನ ವಿಷಯದಲ್ಲಿ ಸ್ವಲ್ಪ ತಗ್ಗಿರ್ತಾರೆ ಅತ್ತೆ. ಇಲ್ಲ, ಅತ್ತೆ ಈ ವಿಷಯದಲ್ಲಿ ಯಾವತ್ತೂ ತಲೆ ತಗ್ಗಿಲ್ಲ. ನಾವೆಷ್ಟೇ ಹೇಳಿದ್ರು ಅವ್ರಿಗೆ ಬೇಕಾದನ್ನೇ ಅವ್ರು ಮಾಡೋದು. ಅಕಸ್ಮಾತ್ ಶ್ರೀ ಇವ್ರ ಹಠಕ್ಕೆ ಬಲಿಯಾಗಬೇಕಾಗಿ ಬಂದ್ರೆ? ನಾನಂತೂ ಜೀವ ಸಹಿತ ಬದುಕಿರಲ್ಲ. ಹಾಗೆಲ್ಲ ಏನೂ ಆಗಲ್ಲ ಅಕ್ಕ. ನಾವು ಹೋಗಿ ಅತ್ತೆ ಹತ್ರ ಮಾತಾಡೋಣ. ಒಂದು ವಿಷಯ ನಿಜ ಅಕ್ಕ, ಎಲ್ರನ್ನೂ ಎಲ್ಲ ಸಮಯದಲ್ಲೂ ಖುಷಿ ಪಡ್ಸಕ್ಕಾಗಲ್ಲ. ಸಿಟ್ಟು ಕೋಪ ಬಂದೇ ಬರುತ್ತೆ. ಅದರಲ್ಲೂ ನಮಗೆ ಸಂಬಂಧ ಇಲ್ಲ ಅಂದಮೇಲೆ ಅದನ್ನೆಲ್ಲ ಲೆಕ್ಕಕ್ಕೆ ಇಟ್ಕೋಬಾರ್ದು. ಕಲ್ಯಾಣಿನೂ ಹೆಣ್ಣಲ್ವೇನೆ, ಅವಳಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋದಷ್ಟೇ ಕಾಳಜಿ ಅತ್ತೆಗೆ. ಅದಕ್ಕೆ ನಾವು ಗೌರವ ಕೊಡ್ಬೇಕಲ್ವಾ? ನೋಡೋಣ. ಅದ್ರ ಮೇಲೇನೆ ನಿಂತಿದೆ ನಮ್ಮ ಮನೆ ಖುಷಿ. ದೇವ್ರ ಮೇಲೆ ಭಾರ ಹಾಕಿ ಕಾಯ್ಬೇಕಷ್ಟೆ. ಬೇಬಿ ಮಾಮ್, ನೀವಾದ್ರೂ ನಂಗೆ ಮುಂಚೆನೆ ಹೇಳೋದಲ್ವಾ? ನಾ ಹೇಳಿದ್ನಲ್ಲೋ ಏನಂತ? ಬೆಂಡೆಕಾಯಿ ಹುಳಿ ಮಾಡಿದೀನಿ ಅಂತ. ಅದ್ಗೆ ಪ್ಲೀಸ್, ಅವ್ನ ತಲೆನೋವು ಅವನ್ಗೆ. ತಲೆನೋವು ಶ್ರೀ, ತಡಿ ಮಾತ್ರೆ ತಂದು ಕೊಡ್ತೀನಿ. ಆದ್ರೆ ನಿನ್ ತಲೆನೋವು ನೀನೇ ಮಾತ್ರೆ ನುಂಗ್ಬೇಕಪ್ಪ, ನಾನ್ ನುಂಗಕ್ಕಾಗಲ್ಲ. ಮಾಮ್, ನಾನು ಇಷ್ಟು ದಿನ ಜಾನ್ವಿ ಬಗ್ಗೆ ಹೇಳ್ದಾಗ್ಲಿಲ್ಲ, ನೀವ್ ಯಾಕೆ ರೈಗತ್ತಿದ್ರಿ? ನೀನ್ ಯಾವಾಗ ಹೇಳ್ದೋ ಜಾನ್ವಿ ಅಂತ? ಇಷ್ಟ ದಿನ ನಾವು ಕಲ್ಯಾಣಿ ಅಂತ ಅನ್ಕೊಳ್ತಿದ್ವಿ. ಅವಳ ಆಫೀಸಿಗೆ ಬಂದ್ ಹೋಗೋದು ಅಮ್ಮನ್ಗೆ ಹೇಗೋ ಗೊತ್ತಾಗ್ತಿತ್ತು. ಓಹೋ, ಇದೆಲ್ಲ ಅಜ್ಜಿದ ಜಾಸೂಸಿ. ಜಾಹ್ನವಿ ಬಂದ್ ಹೋಗೋದು ಗೊತ್ತಾಗ್ತಿತ್ತಂತೆ. ಆದ್ರೆ ನನ್ ಕಲ್ಯಾಣ ಇಷ್ಟಪಡ್ತೀನಿ ಅಂತ ನೀವ್ ಹೇಗ್ ಅನ್ಕೊಂಡ್ರಿ? ನೀನ್ ಅವಳ ಕ್ಯಾಬಿನಲ್ಲಿ ತಪ್ಕೊಂಡಿದ್ಯಂತೆ. ಓ, ಇದು ಸುಧಾ ಮೇಡಮ್ದೇ ಕಿತಾಪತಿ. ಸುಧಾರಣ ಅವನಿನ್ ತಪ್ಕೊಂಡ್ರ? ಅವ್ರಿಗೇನ್ ಬಂತು ಈ ವಯಸ್ಸಲ್ಲಿ? ಪಾಪ ಅಮೆರಿಕದಲ್ಲಿರೋ ಅವ್ರ ಮಗ ನೆನಪಾಗಿರ್ಬೇಕು. ಹೋಗ್ಲಿ ಬಿಡು. ಅದ್ಗೆ ನಾವ್ ಮಾತಾಡ್ತಾ ಇರೋದು ಕಲ್ಯಾಣಿ ಬಗ್ಗೆ. ಕಲ್ಯಾಣಿನ ಬ್ಯಾಂಕಿಂದ ಬಿಟ್ಟು ಆಫೀಸಿಗೆ ಬಂದು ನಿನ್ ತಪ್ಕೊಂಡ್ಲ? ಮಾಮ್, ಅವಳು ಜಾನ್ವಿ. ಜಾನ್ವಿ ಯಾರು? ನೀವು ಊಟಕ್ಕೆ ತಟ್ಟೆ ಹಾಕಿ. ಯಾಕೆ ಹೇಳೋ? ಬೆಂಡೆಕಾಯಿ ಹುಳಿ ಹಪ್ಪಳ ಎಲ್ಲ ನಾನೇ ಮಾಡ್ಬಿಟ್ಟು ತಟ್ಟೆನೂ ಹಾಕ್ತೀನಿ. ನಿನ್ ಕೈ ಏನು ಕಿಸಿಯಲ್ಲ ಈ ನಡುವೆ. ಬಾರು ಶ್ರೀ. ಅದ್ಗೆ ಪ್ಲೀಸ್, ಇಂಪಾರ್ಟೆಂಟ್ ಮ್ಯಾಟ್ರ್ ಏನೋ ಮಾತಾಡ್ತಾ ಇದೀವಿ. ಸರಿ ಹೇಳಪ್ಪ. ಆಕ್ಚುಲಿ ಅವಳೇ ಸ್ವಲ್ಪ ಇಂಟಿಮೇಟ್ ಆಗಿ ಮೂವ್ ಮಾಡಿದ್ಲು.
ಆದ್ರೆ ನಾನು ಯಾವತ್ತೂ ಎಂಕರೇಜ್ ಮಾಡಲಿಲ್ಲ ಅವಳಿಗೆ. ನೀನು ಅವಳು ಹೊರಗಡೆ ಸುತ್ತಾಡಕ್ ಹೋಗಿದ್ರಂತೆ. ಏನು ಸುಧಾ ಅವ್ರು ಹೀಗೆಲ್ಲ ಹೇಳಿದ್ದಾರಾ? ಸುಧಾ ಅಲ್ಲಪ್ಪ, ಕಲ್ಯಾಣಿನೇ ಹೇಳಿದ್ದು. ಐ ಲವ್ ಯು ಹೇಳಿ ಪ್ರಪೋಸ್ ಕೂಡ ಮಾಡ್ದಿಯಂತೆ. ಸುಳ್ಳು, ಇದೆಲ್ಲ ಅವಳೇ ಹುಟ್ಟಾಕಿರೋ ಕತೆ. ನಮ್ಗೇನಪ್ಪ ಗೊತ್ತು? ಅವಳು ಹೇಳಕ್ ಸರಿಯಾಗಿ ನಿನ್ ಮನೆಗ್ ಬಂದಾಗ ಲವ್ಲವಿಕೆ ಆಗಿರ್ತಿದ್ದೆ. ನಾವ್ ರೇಗಿಸ್ದಾಗ ಮುಖ ಕೆಂಪಾಗ್ತಿತ್ತು. ನೀವು ಜಾನ್ವಿ ವಿಷಯಕ್ಕೆ ರೇಗಿಸ್ತಿದ್ರ ಅಂತ ಕೆಂಪಾಗ್ತಿದ್ದೆ. ಹಾ, ನಂಗೆ ಗೊತ್ತಾಯ್ತು. ಇದು ತೆಲುಗು ಸಿನಿಮಾ ಕತೆ. ಒಬ್ಬ ಹೀರೋ, ಇಬ್ರು ಹೀರೋಯಿನ್, ಒಂದೇ ಹಾಡಲ್ಲಿ ಇಬ್ರು ಹೀರೋಯಿನ್ ಡ್ಯಾನ್ಸು, 10 ಕಾಸ್ಟ್ಯೂಮ್ ಚೇಂಜು 7 ನಿಮಿಷದಲ್ಲಿ. ಪ್ಲೀಸ್ ಪ್ಲೀಸ್ ಕಲಾಮ, ಇನ್ನೂ ಸೀರಿಯಸ್ ಆಗಿ ಮಾತಾಡ್ತಿದೀವಿ. ಸೀರಿಯಸ್ ಕಲಾ, ಸೀರಿಯಸ್. ನೀನ್ ತಪ್ಪು ಮಾಡಿಲ್ಲ ಅಂದ್ಮೇಲೆ ನೀನ್ ಯಾಕೋ ಬೇಜಾರ್ ಮಾಡ್ಕೋಬೇಕು? ಅದೇ ಕಲ್ಯಾಣಿ ಸುಳ್ಳು ಹೇಳಿದ್ರೆ ನೀನೇನ್ ಮಾಡಕ್ಕಾಗತ್ತೆ? ಹಬ್ಬ, ಕೊನೆಗೂ ವಿಷಯ ಅರ್ಥ ಆಯ್ತಲ್ಲ ನಿಮ್ಗೆ? ಅರ್ಥ ಆಗ್ತೇನೋ ಶ್ರೀ, ನಿನ್ನ ಯಾರು ತಪ್ಪು ತಿಳ್ಕೊಂಡಿಲ್ಲ. ಈಗ ಅನಿಸ್ತಿದೆ ನೀನ್ ಜಾನ್ವಿ ಆಯ್ಕೆ ಮಾಡ್ಕೊಂಡಿದ್ದೆ ಸರಿ ಅಂತ. ಏನಂತೀಯ ಬೇಬಿ? ತಪ್ಪು ಸರಿ ಏನ್ ಬಂತು? ಕಲ್ಯಾಣಿನ ನಾವು ಇಷ್ಟಪಟ್ಟಿದ್ರೆ ಅವಳು ನಮ್ ಜೊತೆ ಚೆನ್ನಾಗಿರ್ತಿದ್ಲೋ ಏನೋ. ನಿಮಗೆ ಇನ್ನೊಳ್ ಬಗ್ಗೆ ಗೊತ್ತಿಲ್ಲ ಮಾಮ್. ಅಷ್ಟು ಜನ ಅಮ್ಮಂದ್ರ ಜೊತೆ ಹೇಗಿರ್ತೀಯಾ, ನಿಂಗೆ ಸ್ವಲ್ಪ ನೀವು ಪ್ರೈವಸಿ ಬೇಡವಾ ಅಂತ ಮೊದಲನೇ ಭೇಟಿಲಿ ಹೇಳಿದ್ಲು. ಅಂತವ್ರ ಜೊತೆ ಚೆನ್ನಾಗಿರಕ್ಕಾಗತ್ತಾ? ಅಯ್ಯೋ ಹೋಗ್ಲಿ ಬಿಡ, ಅವ್ಳ ಕತೆ ನಮ್ಗೆ ಯಾಕೆ? ಅಲ್ಲ ಮಾಮ್, ನೀನ್ ತಪ್ಪು ಮಾಡಿದೀನಿ ಅಂತ ಅವ್ರ ತಂದೆ ಬಂದು ರಂಪ ಮಾಡ್ತಾರ, ಹಾಗೆ ಒಂದು ಅರ್ಥ ಆಗಲ್ಲಪ್ಪ. ಅಯ್ಯೋ ಬಿಡುನ್ನಲ್ಲ. ಹೇಗ್ ಬಿಡಕ್ಕಾಗತ್ತೆ ಕಲ್ಯಾಣಿನ? ಹಾ, ಕಲ್ಯಾಣಿನೂ ಇರ್ಲಿ ಜಾಹ್ನವಿನೂ ಇರ್ಲಿ ಅಂದ್ರೆ ಏನು? ಅವ್ನ್ ಹಾಗೆಲ್ಲ ಹೇಳಿದ್ ಕಲಾತ್ಗೆ. ಓಕೆ ಓಕೆ ಓಕೆ. ಶ್ರೀ, ಅಮ್ಮ ಪಾಸಿಟಿವ್ ಆಗಿ ಜಾನ್ವಿ ಅಪ್ಪ ಅಮ್ಮನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ದಾರೆ. ಹಳೆದ್ನೆಲ್ಲ ಮರ್ತ್ ಬಿಡು. ಕಲ್ಯಾಣಿ ವಿಷಯನ ಇತ್ಯರ್ಥ ಮಾಡ್ಲೇಬೇಕು. ಬಾ 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 ಬಾ. ಎಲ್ಲಿಗೋ? ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ತಾರಾ? ಒಳ್ಳೆ ಕೆಲ್ಸನಾ? ಹಾ, ನಿನ್ನ ಮದ್ವೆಗೆ ಮೇಕಪ್ ಮಾಡೋದು ನಾನೇ. ಸೊ ಇವತ್ತಿಂದ ಪ್ರಾಕ್ಟೀಸ್ ಶುರು. ನೀನ್ ಮಾಡೋ ಎಕ್ಸ್ಪೆರಿಮೆಂಟ್ಗೆಲ್ಲ ಮಂಗ ಆಗಕ್ ನನಗಾಗಲ್ಲಪ್ಪ. ಚೆನ್ನಾಗಿ ಆಗ್ತೀನಿ ಕಣೆ ಜಡೆ ನಾನು. ಬೇಕಾದ್ರೆ ದೀಪನ್ ಕೇಳು. ದೀಪನ? ಯಾರು ಆ ದೀಪ? ನಮ್ ಹುಡುಗಿ. ನಂಗೆ ಹೇಳೇ ಇರ್ಲಿಲ್ಲ. ಆಲ್ ದಿ ಬೆಸ್ಟ್. ಪ್ರೀತಿಸೋದು ಒಳ್ಳೇದಕ್ಕೆ ಬಿಡು. ಚೆನ್ನಾಗಿರ್ಬೇಕು ನಾ ಛಲ ಹುಟ್ಟುತ್ತೆ, ಜವಾಬ್ದಾರಿ ಹೆಚ್ಚುತ್ತೆ. ಈಗ್ಲಾದ್ರೂ ಸೀರಿಯಸ್ ಆಗು, ಒಳ್ಳೆ ಕೆಲ್ಸ ಹುಡ್ಕೋ. ನಾಳೆ ದೀಪ ಸಿನಿಮಾ ಕರ್ಕೊಂಡು ಹೋಗು ಅಂದ್ರೆ ಏನ್ ಮಾಡ್ತೀಯಾ? ಹೋಲ್ಡ್ ಆನ್ ಹೋಲ್ಡ್ ಆನ್ ಹೋಲ್ಡ್ ಆನ್. ಬಾಷ್ ನನ್ ಇಳ್ಸಮ್ಮ. ನಾನೇನೋ ದೀಪ ನನ್ನೋಳು ಅಂತಾನೆ ಅನ್ಕೊಂಡಿದ್ದೆ. ಇವತ್ ನಿನ್ಗೆಲ್ಲಾ ವಿಷಯ ಹೇಳ್ಬಿಡೋಣ ಅಂತ ಡಿಸೈಡ್ ಮಾಡಿ ಬೆಳಿಗ್ಗೆ ದೀಪ ಸಿಕ್ಕಿದ್ವಿ. 1 kg ಸಕ್ಕರೆ ತಂದು ಕೊಡ್ತೀಯಾ ರವಿ ಅಣ್ಣ ಅಂತ. ತಂತಿ ಮೇಲೆ ಬಿದ್ದಿರೋ ಬೆಲೂನ್ ತರ ಆಗ್ಬಿಟ್ಟೆ ಕಣೆ. ಫೀಲಿಂಗ್ ಅಲ್ಲಿ ಇದೀನಿ. ಬೇಜಾರಾಯ್ತೇನೋ ಮನ್ಸಿಗೆ. ದೀಪ ಸಿಗ್ಲಿಲ್ಲ ಅನ್ನೋ ಕೊರಗಲ್ಲೇ ಮುಳುಗ್ಬೇಡ. ನಾಳೆ ಫ್ಯೂಚರಿಗೆ ಕಷ್ಟ ಆಗುತ್ತೆ. ಬೇಜಾರು ಇಲ್ಲ, ಬದ್ನೇಕಾಯೂ ಇಲ್ಲ. ನಮ್ ಪಾಲಿಸಿ ಏನ್ ಗೊತ್ತಾ? ಅಕ್ಕ ಸಿಗದಿರೇ ತಂಗಿ ಸಿಗುವಳು, ಋಣವು ಇದ್ದರೆ ಹೃದಯ ಕೊಡುವಳು, ಹಾಳಾದ್ ಹಾರ್ಟಲ್ಲಿ ಹೊಸ ಹುಡ್ಗಿರ್ ಹಾವಳಿ. ನೀನ್ ಬೇಜಾರ್ ಮಾಡ್ಕೊಂಡಿದ್ಯಾ ಅಂತ ನಾನ್ ಬೇಜಾರಾಗಿದ್ರೆ ಹಾಡು ಹೇಳ್ತೀಯಾ? ಅಕ್ಕ ಇವತ್ತೇನ್ ಗೊತ್ತಾ, ನಾನ್ ತುಂಬಾ ಸಂತೋಷವಾಗಿದ್ದೀನಿ. ಇಷ್ಟು ಸಂತೋಷವಾಗಿ ನನ್ನ ಲೈಫಲ್ಲಿ ಯಾವತ್ತೂ ಇರ್ಲಿಲ್ಲ. ಏನಕ್ಕಪ್ಪ ಇಷ್ಟೊಂದ್ ಸಂತೋಷ? ಹಬ್ಬ ಬಂತಲ್ಲ. ಏನ್ ಹಬ್ಬ? ನಿನ್ ಮದ್ವೆ ಹಬ್ಬ. ಐ ನಾಚಿಕೆ ನೋಡು. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನಿನ್ನ ಸುಂದರ ಮೊಗವ ಒಸಿ ತೋರುವೆಯ. ಐ ಅಕ್ಕ, ಬಾವ ಕೈ ಹಿಡ್ಕೊಂಡಾಗ ನಿನ್ ಏನೇ ಅನ್ಸುತ್ತೆ? ತಮ್ಮ ಆಗಿ ಕೇಳೋ ಪ್ರಶ್ನೆನಾ ಇದು? ಏನ್ ಗೊತ್ತೇನೆ, ನಾನ್ ಸೋಂಬೇರಿನೇ ಇರ್ಬೋದು. ನಿನ್ ಮದ್ವೆನಂತೂ ಖಂಡಿತ ನನ್ ಕೈಯಲ್ಲಿ ಮಾಡಕ್ ಆಗ್ತಿರ್ಲಿಲ್ಲ. ಆದ್ರೆ ಕನ್ಸ್ಕೊಂಡಿದ್ದೆ ಕಣೆ, ರಾಜ್ಕುಮಾರನೇ ಬಂದ್ ನಮ್ಮ ಅಕ್ಕನ ಕೈ ಹಿಡಿಬೇಕು ಅಂತ. ದೇವ್ರಿಗೆ ನನ್ ಮೇಲೆ ಯದ್ವಾ ತದ್ವಾ ಲವ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಈಡೇರ್ಸ್ಬಿಟ್ಟ. ನಾನೇನ್ ಅನ್ಕೊಂಡಿದ್ನೋ ಅದಕ್ಕಿನ್ನ ಬಾಬಾ 10ರಷ್ಟು ಚೆನ್ನಾಗಿದೆ. ಚೆನ್ನಾಗಿರ 50 ವರ್ಷಕ್ಕಾಗೋಷ್ಟು ದುಡ್ದಿದ್ಯಾ ಈ ಮನೆಗೆ. ಇನ್ಮೇಲಾದ್ರೂ ಸಂತೋಷವಾಗಿ ನೆಮ್ಮದಿಯಾಗಿ ಸುಖವಾಗಿರು. ನಿನ್ ನೆಮ್ಮದಿನೇ ನಮ್ ನೆಮ್ಮದಿ ಕಣೆ. ಅಂಬಾರಿಗಿಂತ ಅದನ್ನ ಹೊರೋ ಆನೆನೇ ಮುಖ್ಯ. ಏಯ್, ಯಾಕೋ ಇಮೋಷನಲ್ ಆಗ್ತೀಯಾ? ಆದ್ರೆ ನೀನ್ ಕೆಟ್ಟದಾಗ ಕಾಣಿಸ್ತೀಯ. ನನ್ನನ್ ಚೆನ್ನಾಗಿರು ಅಂತ ಹೇಳಿ ನೀನೇ ಹೇಳ್ತಿದ್ಯಾ? ಚೇರ ನನ್ನ ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀಯಾ? ಲಿವರ್ ಟೆಸ್ಟ್ ಮಾಡಿಸ್ಬೇಕು. ಏನಾಯ್ತು? ಏನಿಲ್ಲ ಕಣೆ, ನಾನು ಅತ್ನಲ್ಲ, ನನ್ನ ಕರಳು
ಗಂಡೋ ಹೆಣ್ಣು ಅಂತ ಟೆಸ್ಟ್ ಮಾಡಿಸ್ಬೇಕಿತ್ತು. ಸಿಗೋ ಕೈಗೆ ಮಾಡ್ತೀನಿ ನಿಂಗೆ. ತಲೆನೋವು ಕಣೆ ಜಾನ್ವಿ. ಆಟ ಆಡ್ಬಿಟ್ಲು ಕಣೆ, ಹೃದಯದ ಜೊತೆ ಆಟ ಆಡ್ಬಿಟ್ಲು ಕಣೆ ಜಾನ್ವಿ. ಎದುರಿಸ್ಬೇಕು ಕಣೋ, ಹೀಗ್ ಕಂಗಾಲಾಗಿ ಕುಗ್ಬಾರ್ದು. ಸಾಲಗಾರರನ್ನ ಎದುರಿಸ್ಬೋದು, ಕಾಲೇಜ್ನಲ್ಲಿ ಎಂಥ ಟಫ್ ಎಕ್ಸಾಮ್ ಇದ್ರೂ ಎದುರಿಸ್ಬೋದು, ಬೀದಿಲಿ ಓಡಾಡೋ ರೌಡಿಗಳನ್ನೂ ಎದುರಿಸ್ಬೋದು ಕಣೆ. ಒಂದಲ್ಲ ಎರಡಲ್ಲ 6 ರಿಂದ 7 ವರ್ಷ ಇನ್ನಿಲ್ಲ ಅಂದಂಗೆ ಪ್ರೀತಿಸ್ದೆ. ಅಷ್ಟು ಹಚ್ಕೊಂಡಿರೋಳ್ನ, ಅಷ್ಟು ಪ್ರೀತಿನ ಮರೆತು ಇರೋಕ್ಕಾಗಲ್ಲ ಕಣೆ. ಕಷ್ಟ ಆಗುತ್ತೆ. ಸುನಿ, ಕುಗ್ಬೇಡ ಕಣೋ. ನಿನ್ನನ್ನು ಈ ಸ್ಥಿತಿಯಲ್ಲಿ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ಯಾವ್ದಾದ್ರು ದೇವಸ್ಥಾನದಲ್ಲಿ ಕೂತು ನಿಮ್ಮಿಬ್ರು ಮಧ್ಯೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ನಾಳೆಯಿಂದ ಬಹುಶಃ ಅವಳು ನೋಡೋದಕ್ಕೂ ಸಿಗಲ್ಲ, ಮಾತಾಡೋದಕ್ಕೂ ಸಿಗಲ್ಲ. ನಂಬರ್ ಚೇಂಜ್ ಮಾಡಿದ್ರು ಮಾಡಿದ್ಲು. ಅಪ್ಪಿತಪ್ಪಿ ನಾನೇನಾದ್ರು ಅವ್ರ ಮನೆ ಹತ್ರ ಹೋದ್ರೆ ಚಂದ ವಸೂಲಿ ಮಾಡಕ್ ಬಂದಿದ್ದಾರೆ, ವಾಪಸ್ ಕಳಿಸ್ಬಿಡಿಯಪ್ಪ ಅಂತ ಹೇಳಿದ್ರು ಹೇಳ್ಬೋದು. ಯಾಕೋ ಹಾಗಂತಾಳೆ? ಶ್ವೇತಾ ಕೋಪಿಷ್ಟೆ, ಹಾಗಂತ ಹೀಗೆಲ್ಲ ಮಾತಾಡಲ್ಲ. ಮಾತಿಂದಾನೆ ಜಗಳ, ಮಾತಿಂದಾನೆ ಪ್ರೀತಿ, ಮಾತಿಂದಾನೆ ಎಲ್ಲ. ಬ್ರೇಕಪ್ ಆಯ್ತು ಕಣೆ. ಇವತ್ತಿಂದ ಅವಳು ಯಾರೋ, ನಾನೇ ಯಾರೋ. ಯಾಕೋ ದುಡ್ಕಿ ಎಲ್ಲ ಹಾಳು ಮಾಡ್ಕೋತಿದ್ದೀರಾ? ದುಡುಕ್ಲಿಲ್ಲ ಜಾನ್ವಿ, ನೋವಾಯ್ತು, ಬಿಟ್ಬಿಟ್ಟೆ. ಅದೇ ಯಾಕೆ? ಸಣ್ಣ ಪುಟ್ಟ ಜಗಳಕ್ಕೆಲ್ಲ ನಮ್ಮವರನ್ನ ಬಿಟ್ಬಿಡ್ತಾರಾ? ದೊಡ್ಡ ಜಗಳನೇ ನಡೀತು, ಒಟಾರ ಬಿಡ್ಬೇಕಾಗತ್ತೆ ಜಾನ್ವಿ. ಅಪ್ಪ ಅಮ್ಮನ ಬೀದಿಲಿ ನಿಲ್ಸಿ ನಾನು ಅವಳ ಜೊತೆ ಹೇಗೆ ಖುಷಿಯಾಗಿರ್ಲಿ? ಮದ್ವೆ ಅಂದ್ರೆ ಏನ್ ಹೇಳು, ಜೀವನ ಅಲ್ವಾ? ಆದ್ರೆ ಅವಳ ಪ್ರಕಾರ ಮದ್ವೆ ಅಂದ್ರೆ ಸರೆಂಡರ್ ಆಗೋದು. ಅವಳೊಬ್ಳಿಗೋಸ್ಕರ ವಯಸ್ಸಾಗಿರೋ ಕಾಯಿಲೆಯಲ್ಲಿರೋ ನನ್ನ ತಂದೆ ತಾಯಿನ ಬಿಡಕ್ಕಾಗತ್ತೆ ಜಾನ್ವಿ? ನಾನು ಒಟಾರ ಬಿಡ್ಬೇಕಾಗತ್ತೆ. ಒಟಾರದಲ್ಲಿದ್ರೆ ಅವಳ ಪ್ರತಿಷ್ಠೆಗೆ ನಾನು ಅವಮಾನ ಮಾಡ್ದಾಗುತ್ತೆ. ನಮ್ಮಪ್ಪ ಅಮ್ಮ ಒಟಾರದಲ್ಲಿದ್ರು ಅವ್ರ ಘನತೆಗೆ ಗೌರವಕ್ಕೆ ಧಕ್ಕೆ ಬರುತ್ತಂತ. ಅವಳೊಬ್ಳು ಸಿಕ್ಕಿದ್ಲು ಅಂತ ನಮ್ಮ ಅಪ್ಪ ಅಮ್ಮನ ಬಿಟ್ಬಿಡಕ್ಕಾಗತ್ತ ಜಾನ್ವಿ? ಅಪ್ಪ ಅಮ್ಮನ ಮೀರಿದ ಅಂತಸ್ತು ಜಗತ್ನಲ್ಲಿ ಇನ್ಯಾವ್ದಿದೆಯಾ ಜಾನ್ವಿ? ಬೇಡ ಕಣೆ ನನಗವಳು, ಬೇಡ ಅವಳು ನನಗೆ. ಪ್ರೀತಿಸಿದ್ರೆ ಪ್ರೀತಿ ಸಿಗ್ಬೇಕು ಕಣೆ ಜಾನ್ವಿ, ಆದ್ರೆ ನನಗೆ ಕಣ್ಣೀರ್ ಸಿಕ್ಕಿದೆ. ಬೇಡವೇ ಬೇಡ ಕಣೆ ಜಾನ್ವಿ, ಈ ಶ್ರೀಮಂತರ ಸವಾಸನೆ ಬೇಡ. ಶ್ರೀ, ಇವತ್ ಹುಳಿ ಬೇರೆ ಟೇಸ್ಟ್ ಇದೆ ಅಲ್ವಾ? ಹೌದು, ಎಲ್ಲಿಂದ ತಂದ್ರಿ ತರಕಾರಿನ? ತರಕಾರಿ ರುಚಿದಲ್ವಾ ಅವಳು ಹೇಳ್ತಿರೋದು, ಅವಳು ಮಾಡಿರೋ ವಿಧಾನದ್ದು. ನಾನು ನಮ್ಮ ಅಮ್ಮನ ಮನೆ ಸ್ಟೈಲಲ್ಲಿ ಮಾಡಿದೀನಿ, ಅದು ಅತ್ತೆಗೆ ಇಷ್ಟ ಇಲ್ಲ. ಹಾಗೇನಿಲ್ಲ ಕಣೆ, ಅತ್ತೆಗೆ ತರಕಾರಿ ಅಂದ್ರೆ ಅಷ್ಟಕ್ಕಷ್ಟೇ. ಯಾಕೆ ಗೊತ್ತಾ ಶ್ರೀ, ಅವ್ರ ಅಜ್ಜಿ ಕಾಶಿಗೆ ಹೋದಾಗ 3 ತರಕಾರಿ ಬಿಟ್ಟು ಬಂದಿದ್ರಂತೆ. ಆಲೂಗಡ್ಡೆ, ಬೆಂಡೆಕಾಯಿ, ಕ್ಯಾರೆಟ್. ಅದೇ ಒಬ್ಬೊಬ್ಬೊಬ್ಬ, ನಿಮ್ ತವ್ರ ಮನೆ ಕಥೆಗಳು ಎಷ್ಟು ಇರುತ್ತಲ್ವಾ? ಇಲ್ದೇ ಇರತ್ತಾ? ಚಿಕ್ಕ ವಯಸ್ಸಿಂದಾನು ಇದ್ದ ಮನೆ, ನೆರೆಹೊರೆ, ಸಂಬಂಧಿಕರು, ಬೆಳಿತಾ ಬೆಳಿತಾ ಆಡಿದ ಆಟಗಳು, ಹಬ್ಬಗಳು, ಸಾವಿರ ನೆನಪಿನ ಕೊಂಡಿ ಶ್ರೀ ಅವರು ಅಂದ್ರೆ. ನೀವ್ ಅದನ್ನೆಲ್ಲ ಬಿಟ್ಟು ಬಂದು ಇನ್ನೊಂದು ಮನೆಗೆ ಅಡ್ಜಸ್ಟ್ ಆಗೋದು ಎಷ್ಟು ಕಷ್ಟ ಅಲ್ವಾ? ಆಗ್ಲೇಬೇಕು ಶ್ರೀ, ಬಂದ ಮನೆಗೆ ಅವ್ರಿಗೆ ತಕ್ಕ ಹಾಗೆ ಇರ್ಲೇಬೇಕು. ಏನ್ ಗೊತ್ತಾ ಶ್ರೀ, ಮದುವೆ ಆದ ಹೊಸದ್ರಲ್ಲಿ ನಂಗಿಲ್ಲಿ ಅಡುಗೆನೇ ಸೇರ್ತಿರ್ಲಿಲ್ಲ. ನಮ್ಮನೆಲ್ಲ ಸ್ವಲ್ಪ ಉಪ್ಪು, ಹುಳಿ, ಖಾರ ಜೋರು, ಇಲ್ಲಿ ಎಲ್ಲ ಸಪ್ಪೆ. ಅಷ್ಟೇ ಅಲ್ಲ ಶ್ರೀ, ಇವ್ರ ಮನೇಲೆಲ್ಲ ಕೋಳಿ ಕೆದಕೋರು ಇಷ್ಟಿಷ್ಟೇ. ನಮ್ಮ ಮನೇಲೆಲ್ಲ ಚೆನ್ನಾಗಿ ತಿಂದು ಬೆಳೆದ ಅಭ್ಯಾಸ. ಇಲ್ಲಿ ಅರೆ ಹೊಟ್ಟೆ ಅನ್ಸಿ ಎಷ್ಟು ದುಃಖ ಆಗೋದು ಗೊತ್ತಾ? ಎಷ್ಟೋ ಸರಿ ನಾನು ನಡುರಾತ್ರಿ ಎದ್ದು ಒಬ್ಳೆ ತಿಂದಿದ್ದೀನಿ ಕದ್ದು. ಮಾಲ್ತಕ್ಕ, ಇದನ್ನೆಲ್ಲ ಈಗ ಅತ್ತೆಗೆ ಹೇಳ್ಬಿಡಿ ಆಯ್ತಾ?
ಆದ್ರೆ ನನ್ನ ವಿಷಯದಲ್ಲಿ ಎಲ್ಲ ಉಲ್ಟಾ ಶ್ರೀ. ನಮ್ಮಮ್ಮ ತುಂಬಾ ಸ್ಟ್ರಿಕ್ಟು. ಜೋರಾಗಿ ನಗಬಾರ್ದು, ಓಡಾಡಿದ್ರೆ ಸಪ್ಪಳ ಆಗ್ಬಾರ್ದು, ಹಾಗೆ ಕೂತ್ಕೋಬಾರ್ದು, ಹೀಗೆ ನಿಂತ್ಕೋಬಾರ್ದು ಅಂತೆಲ್ಲ. ಆದ್ರೆ ಇಲ್ಲಿ ಹಾಗೆಲ್ಲ ಏನೂ ಇರಲಿಲ್ಲ. ಈ ಮನೆಗೆ ಬಂದ್ಮೇಲೆನೆ ನನ್ನ ಇಷ್ಟ ಕಷ್ಟ ನಷ್ಟ ಎಲ್ಲ ಶುರು ಆಗಿದ್ದು, ಸುಖ ಕಂಡಿದ್ದು. ನಿಜಕ್ಕೂ ಹೆಂಗಸರು ಗ್ರೇಟ್ ಅಪ್ಪ. ಇಡೀ ಒಂದು ಹೊಸ ಸಿಸ್ಟಮ್ಗೆ ಹೊಂದ್ಕೋಬೇಕಲ್ವಾ? ನಾಳೆ ದಿನ ನಿನ್ ಹೆಂಡತಿಯಾಗಿ ಬರೋದು ಇದೇ ಗತಿ. ಏನೋ ಬರೀ ಮಾತಾಡ್ತಿದ್ಯಾ, ಪಲ್ಯ ಬಡ್ಸ್ಕೋ. ಬರ್ಸಕಲ್ಲ, ಪಲ್ಯ ನಾನ್ ಮಾಡಿದ್ದು ಶ್ರೀ. ಹಾಗೆ ಅನ್ನ ಸಾರು ತಿಂದೆ ಹೇಳ ಹಾಗಿಲ್ಲ, ನಾನ್ ಮಾಡಿದ್ದು. ಬೇಬಿ ಫ್ರೂಟ್ ಸಲಾಡ್ ಮಾಡಿ ಫ್ರಿಜ್ ಇಟ್ಟಿದ್ದಾಳೆ, ಊಟ ಆದ್ಮೇಲೆ ತಿನ್ನಕ್ಕೆ. ಸರಿ ಹೋಯ್ತು, ಹೀಗೆ ಚೆನ್ನಾಗಿ ತಿಂತಿದ್ರೆ ತಿಂದು ಮಲ್ಕೋಬೇಕಾಗತ್ತೆ ಅಷ್ಟೇ. ಮಲ್ಕೋ, ಕೆಲಸ ಯಾರು ಮಾಡ್ತಾರೆ? ನನ್ ಮಗ ಮಲಗ್ತಾನೆ, ಅವನ ಆಫೀಸ್ನವ್ರು ಕೆಲಸ ಮಾಡ್ತಾರೆ. ನಮ್ಮ ಅಮ್ಮನ ಮನೆ ಸ್ಟೈಲ್ ಬೆಂಡೆಕಾಯಿ ಬಿಡಿ, ಸ್ವಲ್ಪ ಹಾಕೊಳ್ಳು. ಮಾಮ್ ಪ್ಲೀಸ್, ರಾತ್ರಿ ಊಟನ ರಾತ್ರಿನೇ ಮಾಡ್ತೀನಿ, ಈಗ ಬಿಟ್ಬಿಡಿ ಪ್ಲೀಸ್. ಏಯ್, ಫೋನ್ ತಗೊಳ್ಳೋ ಹಾಗಿಲ್ಲ, ಊಟ ಮಾಡು ಮೊದ್ಲು. ಶ್ರೀ, ಯಾರ್ದೋ ಫೋನು? ಹೌದಾ, ಊಟ ಮಾಡ್ತಿದ್ದೀನಿ ಅಂತ ಹೇಳಿ. ಮಾಮ್, ಇದು ಆಫೀಸ್ ಇಂದ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಸುಳ್ಳು ಹೇಳ್ತಾನೆ. ಯಾಗಾದ್ರೂ ಮಾಡಿ ಆ ಸುನೀಲನ್ನು ಶ್ವೇತನ್ನು ಒಂದು ಮಾಡು, ಇಲ್ಲ ಅಂದ್ರೆ ದೇವದಾಸ್ ಆಗೋಗ್ಬಿಡ್ತಾನೆ. ನಾಳೆ ಅವನ ಸ್ಥಿತಿನೇ ನಂದು ಅನ್ಸುತ್ತೆ. ಯಾಕಾಗ ಅನ್ಕೋತೀಯ? ನಾವು ಯಾರ ಕೈ ಹಿಡಿತೀವಿ ಅನ್ನೋದ್ರ ಮೇಲೆ ಅವೆಲ್ಲ ಡಿಪೆಂಡ್. ನಾಳೆ ನಾನು ಶ್ರೀಮಂತರ ಮನೆಗೆ ಸೊಸೆ ಆಗೋಳು. ಅವ್ರ ಅಂತಸ್ತಿಗೆ ಪ್ರತಿಷ್ಠೆಗೆ ತಕ್ಕಂತ ನಡ್ಕೊ ಅಂತ ಹೇಳ್ಬಿಟ್ರೆ ಕಷ್ಟ ಅಲ್ವಾಪ? ದಿನಕ್ಕೆ ಗಂಟೆ ಶ್ರೀ ಜೊತೆ ಮಾತಾಡ್ತೀಯ. ಅವನ್ ಏನು ಅಂತ ಇನ್ನೂ ಅರ್ಥ ಆಗಿಲ್ವಾ ನಿನಗೆ? ನಾನು ಅವನ್ ಒಂದೇ ಒಂದ್ಸಲ ನೋಡಿದ್ದು, ಅವನೇನು ಅಂತ ಪೂರ್ತಿ ಅರ್ಥ ಆಗೋಯ್ತು. ನನಗೆ ಅವನ್ ಅರ್ಥ ಆಗಿದಾನಪ್ಪ, ನನಗೆ ಅವನ ಬಗ್ಗೆ ಡೌಟ್ ಇಲ್ಲ. ಆದ್ರೆ ಶ್ರೀನಿಧಿ ಒಳ್ಳೇನು ಅಂದ್ಮೇಲೆ ಅವ್ರ ಮನೆಯವರು ಒಳ್ಳೆಯರೇ ಆಗಿರ್ತಾರೆ. ಭಾನುವಾರ ಹಳೆಯಂದಿರು ರೈ ಅಂತ ಕಾರಲ್ಲಿ ಬರ್ತಾರೆ. ಏನ್ ಬಾವಾ ಚೆನ್ನಾಗಿದ್ದೀರಾ ಅಂತಾರೆ, ಬನ್ನಿ ಪಾನಿಪುರಿ ತಿನ್ನೋಣ ಅಂತಾರೆ. ಆಗ ನಾನು ನಿನ್ನ ಸುನಂದನ ಹತ್ರ ಬಿಟ್ಟು ಹಳೆಯಂದಿರ ಜೊತೆ ರೈ ಅಂತ ಹೋಗಿ ಪಾನಿಪುರಿ ತಿನ್ಕೊಂಡ್ ಬರ್ತೀನಿ. ಯಾರು? ಶ್ರೀನೆ. ಮಾತಾಡು. ಹಲೋ, ಏನ್ ಮಾಡ್ತಿದ್ದೀರಾ? ಏನ್ ಸಮಾಚಾರ? ಏನೂ ಇಲ್ಲ. ನಮ್ ಕಡೆ ಮಳೆ ಇಲ್ಲ, ನಿಮ್ ಕಡೆ ಮಳೆ ಬೆಳೆ ಎಲ್ಲ ಹೇಗೆ? ವೆರಿ ಬ್ಯಾಡ್ ಜಾನು. ಗದ್ದೆ ಉಳಕ್ ಹೋಗಿದ್ನಾ, ಎತ್ತೆ ಉಡಕ್ ಬಿಡೋದಾ? ಅದಕ್ಕೆ ಒಂದ್ ಜೊತೆ ಎತ್ ತಗೋಬೇಕು ಅನ್ಕೊಂಡಿದ್ದೀನಿ. ಆದ್ರೆ ತಗೊಳ್ಳೋ ಅಷ್ಟರಲ್ಲಿ ಮಳೆಗಾಲನೇ ಮುಗ್ದೋಗ್ಬಿಟ್ಟಿರುತ್ತೆ. ಬನ್ನಿ, ನಮ್ ಬ್ಯಾಂಕಲ್ಲಿ ಒಂದೇ ದಿನದಲ್ಲಿ ಲೋನ್ ಸ್ಯಾಂಕ್ಷನ್ ಮಾಡಿಸ್ತೀವಿ. ಜೈ ಜವಾನ್ ಜೈ ಕಿಸಾನ್. ಜಾನ್ವಿ ಜಿಂದಾಬಾದ್. ಮನೇಲಿದೀಯಾ? ಹೌದು. ಈಗ ನೀನ್ ಏನ್ ಮಾಡ್ತಿದ್ಯಾ? ಏನೂ ಇಲ್ಲ. ಹೋಗ್ಲಿ, ಒಂದ್ ಹಾಡು ಹೇಳು. ನಿಂಗ್ ತಲೆನೋವು ಬರುತ್ತಷ್ಟೇ. ಬರ್ಲಿ ಬಿಡು, ಆರೈಕೆ ಮಾಡಕ್ ನೀನಿದೆಯಲ್ಲ. ಹಂಗಂತ ಸುಮ್ನೆ ಯಾಕೆ ತಲೆನೋವು ಬರ್ಸ್ಕೋತೀಯ? ಒಟ್ನಲ್ಲಿ ನೀನ್ ಹಾಡಲ್ಲ. ಒಂದೇ ಒಂದ್ ಲೈನ್ ಹಾಡ್ತೀನಿ ನಿನಗೋಸ್ಕರ, ಡೆಡಿಕೇಟೆಡ್ ಟು ಮಿಸ್ಟರ್ ಶ್ರೀನಿಧಿ. ಹಾ, ಹಾಡು. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಜಾನು, ನಾನು ಇದನ್ನ 3ನೇ ಕ್ಲಾಸಲ್ಲೇ ಓದಿದ್ದೆ. ನಾನು ಆಗ್ಲೇ ಓದಿದ್ದು. ಮತ್ತೆ ಹೇ, ಸುನಿಲ ಗೊತ್ತಲ್ವಾ? ಬ್ರೇಕಪ್ ಆಯ್ತು ಕಣ ಒಂದು. ಅವನು ಶ್ವೇತಾ ದೂರ ಆಗಿದ್ದಾರೆ. ತುಂಬಾ ಬೇಜಾರಲ್ಲಿದ್ದಾನೆ. ಪಾಪ, ಪ್ರೀತಿಲಿ ಯಾರು ವಂಚಿತರಾಗಬಾರ್ದು ಜಾನ್ವಿ. ತುಂಬಾ ನೋವಾಗಿರುತ್ತೆ. ನಾನು ರಾಜಿ ಮಾಡಿಸ್ದ, ಏನೇ ಪ್ರಾಬ್ಲಮ್ ಆಗಿದ್ರು ನಾನು ಸಾಲ್ವ್ ಮಾಡ್ತೀನಿ. ಏನಂತ ಸಮಸ್ಯೆ? ಇವನು ಇವ್ರ ತಂದೆ ತಾಯಿನ ಬಿಟ್ಟು ಮನೆ ಅಳಿ ಆಗ್ಬೇಕಂತೆ. ತಂದೆ ತಾಯಿನ ಬಿಡು ಅಂದಿದ್ದು ತಪ್ಪು. ತಂದೆ ತಾಯಿಂದನೇ ಅಲ್ವಾ ಅವಳಿಗೆ ಸುನಿಲ್ ಸಿಕ್ಕಿದ್ದು. ಪ್ರಪಂಚದ ಬೆಸ್ಟ್ ಪಾರ್ಟ್ ಅಂದ್ರೆ ಪ್ರೀತಿ ಸಿಗೋದು. ತುಂಬಾ ದೊಡ್ಡ ಮನ್ಸು ಕಣೋ ನಿಂದು. ಹೇ, ಆಮೇಲೆ ನಾಳೆ ಅಂಕಲ್ ಅಂತ ಕರೆದು ಬಿಟ್ಟೆ ನನ್ನ. ಮಾತಾಡ್ಲಾ ಸುನಿಲ್ ಹತ್ರ? ಬೇಡ, 1-2 ದಿವಸ ಆಗ್ಲಿ. ಸರಿ, ಫ್ರೀ ಆದಾಗ ಫೋನ್ ಮಾಡು. ಬಿಡುವ ಆದ್ಮೇಲಲ್ಲ, ನಿನಗೋಸ್ಕರ ಬಿಡುವು ಮಾಡ್ಕೊಂಡು ಫೋನ್ ಮಾಡ್ತೀನಿ. ಥ್ಯಾಂಕ್ ಯು ಶ್ರೀಮತಿ ಅವರೇ. ಧನ್ಯವಾದಗಳು ಶ್ರೀ ಅವರೇ. ಹಾಯ್ ಜಾನು. ನಾನು ಜಾನು ಅಲ್ಲ, ಅವ್ರ ತಮ್ಮ ಹೆವಿ ಬ್ರದರ್ ರವಿ. ಸಾರಿ. ಹೇಗಿದೆಯಾ ರವಿ? ನಾವ್ ಯಾವಾಗ್ಲೂ ಸೂಪರ್. ವೆರಿ ಗುಡ್. ಅಕ್ಕಂಗೆ ಫೋನ್ ಕೊಡು.
ಅಕ್ಕಂಗ್ ಫೋನ್ ಕೊಟ್ರೆ ಫೋನ್ ಹಾಳಾಗೋಗುತ್ತೆ. ಯಾಕೆ? ಅಕ್ಕ ಸ್ನಾನ ಮಾಡ್ತಾ ಇದ್ದಾಳೆ, ಮೊಬೈಲ್ ನಾನೇನಾದ್ರೂ ತಗೊಂಡೋಗಿ ಕೊಟ್ರೆ ಬಕೆಟ್ಗೆ ಹಾಕ್ಬಿಡ್ತಾಳೆ. ಆಮೇಲೆ ಈಗ ಬರ್ತಾ ಇರೋ ಫೋನ್ಗಳ ಫೀಚರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ, ಸಖತ್ತಾಗಿ ಬಿಡ್ತಾ ಇದಾರಪ್ಪ. ನಿಂಗೆ ಬೇಕಾ ಹೇಳೋ ರವಿ, ಇನ್ನು ಅರ್ಧ ಗಂಟೆಯಲ್ಲಿ ನಿಂಗೆ ಇಷ್ಟವಾಗಿರೋ ಫೋನು ನಿನ್ನ ಕೈಯಲ್ಲಿರುತ್ತೆ. ಬೇಡಪ್ಪ, ಅಕ್ಕಂಗೆ ಗೊತ್ತಾದ್ರೆ ಅಷ್ಟೇ. ಏನು ಅಕ್ಕಂಗೆ ವಿಶ್ ಮಾಡಕ್ ಫೋನ್ ಮಾಡಿದ್ದ? ಏನು ವಿಷಯ? ಅಲ್ಲೇ ಏನು ಗೊತ್ತಿಲ್ದೇ ಇರೋರ್ ತರ ಆಡ್ಬೇಡಿ. ನಾವು ಯಾರಿಗೂ ಕಮ್ಮಿ ಇಲ್ಲ. ಅಕ್ಕಂಗೆ ವಿಶ್ ಮಾಡಕ್ ಫೋನ್ ಮಾಡ್ಬಿಟ್ಟು ಗೊತ್ತಿಲ್ದೇ ಇರೋರ್ ತರ ಆಡ್ತೀರಾ? ಏನು ವಿಷಯ ಅಂತ ಹೇಳು, ಕನ್ಫ್ಯೂಸ್ ಮಾಡಬೇಡ. ನೀವು ಅಷ್ಟೇ, ನನಗ್ ಕನ್ಫ್ಯೂಸ್ ಮಾಡಬೇಡಿ. ರವಿ ಐಮ್ ಟೋಟಲಿ ಕನ್ಫ್ಯೂಸ್ಡ್. ಅದೇನು ಅಂತ ಹೇಳು. ಇವತ್ತು ಅಕ್ಕನ್ ಬರ್ಡೇ, ಅವಳಿಗೆ ವಿಶ್ ಮಾಡಕ್ ತಾನೇ ನೀವು ಫೋನ್ ಮಾಡಿದ್ದು. ಏನ್ ಕೊಡ್ತೀರಾ ಬಾವ ಅಕ್ಕಂಗೆ? ಸಿಹಿ ಮುತ್ತು ಇನ್ನೊಂದು ಅಂತ ಕೊಟ್ಬಿಟ್ಬಿಟ್ರ. ಆಮೇಲೆ ತುಂಬಾ ಮಾತಾಡ್ತೀನಿ ಬಾವ ನಾನು. ಅಕ್ಕಂಗೆ ಹೇಳ್ಬಿಡಿ, ಗೊತ್ತಾದ್ರೆ ಡಿಸೈನ್ ಆಗಿ ಬೀಸ್ತಾಳೆ. ಸರಿ ಬಾವ, ನಾನು ಇಡ್ತೀನಿ. ಭಾವಿ ಬಾವ ಫೋನ್ ಮಾಡಿದ್ರು ಅಂತ ಅಕ್ಕಂಗೆ ಹೇಳ್ತೀನಿ. ಬಾಯ್.